ಆಗಸ್ಟ್ ತಿಂಗಳಲ್ಲಿ 4 ಗ್ರಹಗಳು ತಮ್ಮ ರಾಶಿಯನ್ನು ಬದಲಾಯಿಸುತ್ತಿವೆ. ಶುಕ್ರ, ಬುಧ, ರವಿ ಮತ್ತು ಕುಜು ರಾಶಿಗಳ ಬದಲಾವಣೆಯಿಂದಾಗಿ ಕೆಲವು ರಾಶಿಗಳ ಜೀವನವು ಆದಾಯ ಮತ್ತು ಅಧಿಕಾರದ ವಿಷಯದಲ್ಲಿ ಹೆಚ್ಚು ಪರಿಣಾಮ ಬೀರುವ ಸಾಧ್ಯತೆಯಿದೆ. ಇದರಲ್ಲಿ ಶುಕ್ರ ಮತ್ತು ಬುಧ ಗ್ರಹಗಳ ಸಂಚಾರದಿಂದ ಆದಾಯವು ಹೆಚ್ಚಾಗುವ ಸಾಧ್ಯತೆಯಿದೆ. ಆದರೆ ರವಿ ಮತ್ತು ಕುಜು ರಾಶಿಗಳ ಬದಲಾವಣೆಗಳು ವೃತ್ತಿಯ ದೃಷ್ಟಿಯಿಂದ ಸೌಂದರ್ಯವನ್ನು ಹೆಚ್ಚಿಸುವ ಸಾಧ್ಯತೆಯಿದೆ. ಮೇಷ, ವೃಷಭ, ಮಿಥುನ, ಸಿಂಹ, ತುಲಾ ಮತ್ತು ವೃಶ್ಚಿಕ ರಾಶಿಯವರು ಅನೇಕ ಶುಭ ಫಲಗಳನ್ನು ಅನುಭವಿಸಲಿದ್ದಾರೆ. ಮೇಷ, ವೃಷಭ, ಮಿಥುನ, ಸಿಂಹ, ತುಲಾ ಮತ್ತು ವೃಶ್ಚಿಕ ರಾಶಿಯವರು ಅನೇಕ ಶುಭ ಫಲಗಳನ್ನು ಅನುಭವಿಸಲಿದ್ದಾರೆ. ಮೇಷ ರಾಶಿಗೆ ಈ ಬದಲಾವಣೆ ತುಂಬಾ ಅನುಕೂಲಕರವಾಗಿದೆ. ಅದರಲ್ಲೂ ಮಂಗಳವು ಮಿಥುನ ರಾಶಿಗೆ ಚಲಿಸುವುದರಿಂದ ವೃತ್ತಿ ಜೀವನದಲ್ಲಿ ಹಲವು ರೀತಿಯಲ್ಲಿ ಲಾಭವಾಗಲಿದೆ. ಕೌಟುಂಬಿಕ ವ್ಯವಹಾರಗಳಲ್ಲಿ ಒಳ್ಳೆಯ ಸುದ್ದಿ ಕೇಳುವಿರಿ. ಯಾವುದೇ ಆದಾಯದ ಪ್ರಯತ್ನದಲ್ಲಿ ಹಣಕಾಸಿನ ಲಾಭಗಳು ಹೆಚ್ಚಾಗುತ್ತೆ. ದಾಂಪತ್ಯ ಜೀವನವು ಸುಖಮಯವಾಗಿ ಸಾಗುತ್ತದೆ. ಅವನು ತನ್ನ ಮನಸ್ಸಿಗೆ ಬಂದ ಯಾವುದೇ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸುತ್ತಾನೆ. ಹೆಚ್ಚಿನ ಸಂಖ್ಯೆಯ ಜನರು ಒಳ್ಳೆಯ ಸುದ್ದಿಯನ್ನು ಕೇಳುತ್ತಾರೆ. ವೃಷಭ ರಾಶಿಯ ಅಧಿಪತಿ ಶುಕ್ರ ಸೇರಿದಂತೆ 4 ಗ್ರಹಗಳು ಅನುಕೂಲಕರ ರಾಶಿಗಳಿಗೆ ಬೀಳುವುದರಿಂದ ರಾಜಯೋಗದ ಅನುಭವವಾಗುತ್ತೆ. ಕುಟುಂಬದಲ್ಲಿ ಸಂತೋಷ ಇರುತ್ತದೆ. ವೃತ್ತಿಗಳು ಮತ್ತು ವ್ಯವಹಾರಗಳು ನಷ್ಟದಿಂದ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತವೆ ಮತ್ತು ಲಾಭದ ಹಾದಿಯಲ್ಲಿ ಸಾಗುತ್ತವೆ. ಆರ್ಥಿಕ ಸಮಸ್ಯೆ ದೂರವಾಗಿ ಮಾನಸಿಕ ನೆಮ್ಮದಿ ಸಿಗುತ್ತದೆ. ಹೆಚ್ಚಿನ ಶ್ರಮವಿಲ್ಲದೆ ಆದಾಯವು ಬೆಳೆಯಬಹುದು. ನೀವು ವೈಯಕ್ತಿಕ ಸಮಸ್ಯೆಗಳನ್ನು ಸಹ ತೊಡೆದುಹಾಕುತ್ತೀರಿ. ಮಿಥುನ ರಾಶಿಗೆ ಸಿಂಹ ರಾಶಿಯಲ್ಲಿ ಅಧಿಪತಿ ಬುಧ ಸಂಕ್ರಮಿಸುವುದರಿಂದ ರವಿ ಮತ್ತು ಶುಕ್ರರು ಸಹ ಈ ಗ್ರಹದೊಂದಿಗೆ ಸಂಯೋಗವಾಗಿದ್ದಾರೆ. ಇದು ಉದ್ಯೋಗದ ವಿಷಯದಲ್ಲಿ ಬಹಳ ಅನುಕೂಲಕರ ಸಮಯವಾಗಿದೆ. ಹೊಸ ಉದ್ಯೋಗ ಪಡೆಯಲು ಮತ್ತು ಉದ್ಯೋಗ ಬದಲಾವಣೆಗೆ ಉತ್ತಮ ಅವಕಾಶವಿದೆ. ವ್ಯಾಪಾರದಲ್ಲಿ ಧನಯೋಗ ಉಂಟಾಗುತ್ತದೆ. ವೃತ್ತಿಜೀವನವು ಶಾಶ್ವತ ಕಲ್ಯಾಣದ ಹಸಿರು ಕಮಾನಿನಂತೆ ಮುಂದುವರಿಯುತ್ತದೆ. ಉತ್ತಮ ಆರ್ಥಿಕ ಲಾಭದ ಸಾಧ್ಯತೆ ಇದೆ. ಅನೇಕ ಒಳ್ಳೆಯ ಅವಕಾಶಗಳು ಬರುತ್ತವೆ. ಸಿಂಹ ರಾಶಿಯಲ್ಲಿ ಬುಧ ಮತ್ತು ಶುಕ್ರರು ಹಾಗೂ ಅಧಿಪತಿ ರವಿ ಕೂಡಿರುವುದರಿಂದ ಉದ್ಯೋಗದಲ್ಲಿ ಆದ್ಯತೆ ಬಹಳವಾಗಿ ಹೆಚ್ಚಾಗಲಿದೆ. ಭಾರೀ ಸಂಬಳದೊಂದಿಗೆ ಬಡ್ತಿ ದೊರೆಯುವ ಸಾಧ್ಯತೆ ಇದೆ. ಪ್ರತಿಯೊಂದು ಕೆಲಸ ಮತ್ತು ಪ್ರತಿ ಪ್ರಯತ್ನವು ಖಂಡಿತವಾಗಿಯೂ ಲಾಭದಾಯಕವಾಗಿ ಪೂರ್ಣಗೊಳ್ಳುತ್ತದೆ. ಆಸ್ತಿ ವಿವಾದವು ಇತ್ಯರ್ಥಗೊಳ್ಳುತ್ತದೆ ಮತ್ತು ಆಸ್ತಿ ಮೌಲ್ಯದ ಪ್ರಕಾರ ಒಟ್ಟಿಗೆ ಬರುತ್ತದೆ. ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ಸಂದರ್ಶನಗಳಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸುತ್ತಾರೆ. ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆ ಇದೆ. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ. ಅನೇಕ ಶುಭ ಸುದ್ದಿಗಳು ಕೇಳಿ ಬರಲಿವೆ. ತುಲಾ ರಾಶಿಗೆ ಅಧಿಪತಿ ಶುಕ್ರನು ಲಾಭದ ಮನೆಗೆ ಪ್ರವೇಶಿಸುವುದರಿಂದ ಅದು ರವಿ ಮತ್ತು ಬುಧರೊಂದಿಗೆ ಕೂಡಿದೆ. ಉದ್ಯೋಗದಲ್ಲಿ ಉನ್ನತ ಸ್ಥಾನಗಳನ್ನು ತಲುಪುವ ಅವಕಾಶವಿದೆ. ಕೆಲಸದ ಸ್ಥಿರತೆ ಮತ್ತು ಆರ್ಥಿಕ ಸ್ಥಿರತೆ ಲಭ್ಯವಿದೆ. ನಿರುದ್ಯೋಗಿಗಳಿಗೆ ಮಾತ್ರವಲ್ಲದೆ ಉದ್ಯೋಗಿಗಳಿಗೂ ಉತ್ತಮ ಕೊಡುಗೆಗಳು ಮತ್ತು ಆಹ್ವಾನಗಳು ಸಿಗುತ್ತವೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಸಂತಾನ ಯೋಗವು ಉತ್ತಮ ಸಾಮರ್ಥ್ಯವನ್ನು ಹೊಂದಿದೆ. ಪ್ರಮುಖ ಗ್ರಹಗಳ ಬದಲಾವಣೆಯಿಂದ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗ ಸ್ಥಾನ ಬಲವಾಗುತ್ತಿರುವುದರಿಂದ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಶುಭ ಫಲಗಳು ಎದುರಾಗಲಿವೆ. ನಿರುದ್ಯೋಗಿಗಳು ವಿದೇಶಿ ಕಂಪನಿಗಳು ಸೇರಿದಂತೆ ಅನೇಕ ಕಂಪನಿಗಳಿಂದ ಕೊಡುಗೆಗಳನ್ನು ಪಡೆಯಬಹುದು. ಉದ್ಯೋಗ ಬದಲಾವಣೆಗೆ ಸಮಯ ತುಂಬಾ ಸೂಕ್ತವಾಗಿದೆ. ಉದ್ಯೋಗದಲ್ಲಿ ಸ್ಥಿರತೆ ಇರುತ್ತದೆ. ವೃತ್ತಿ ಮತ್ತು ವ್ಯಾಪಾರದಲ್ಲಿ ಬಿಡುವು ಇಲ್ಲದ ಪರಿಸ್ಥಿತಿ ಬರಲಿದೆ. ಆದಾಯವನ್ನು ಹಲವು ರೀತಿಯಲ್ಲಿ ಹೆಚ್ಚಿಸಬಹುದು.